ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಟೀ ಟೈಮ್ ಸ್ನ್ಯಾಕ್ಸ್ ಆದಂಥ ಕರಿದ ಅವಲಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಬಾಣಲಿ ಬಿಸಿ ಮಾಡಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ರಿ. ಬೆಳ್ಳುಳ್ಳಿ, ಕರಿಬೇವು, ಅರಿಶಿನ ಪುಡಿ, ಖಾರದ ಪುಡಿ, ಹೀಗೆ ಉದ್ದಿಗೆ ಕಟ್ ಮಾಡ್ಕೊಂಡಂಥ ಕೊಬ್ಬರಿ, ಪುಟಾಣಿ ಮತ್ತು ಶೇಂಗಾ ಬೀಜ ಬೇಕಾಗುತ್ತೆ. ಫಸ್ಟು ನಾವಿಲ್ಲಿ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ 1 ಬಟ್ಲಷ್ಟು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡಿಕೊಡ್ರಿ. ನೋಡಿರಿ, ಶೇಂಗಾ ಬೀಜ ಈ ಥರ ಫ್ರೈ ಆಗಬೇಕು, ಹೊತ್ತಿಸೋಕೆ ಹೋಗಬೇಡ್ರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇವಾಗ ಪುಟಾಣಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಣ ಕೊಬ್ಬರಿ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗಲೇ ಇವೆರಡನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ನಾವೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದರೆ ಇವು ಚೆನ್ನಾಗಿ ಫ್ರೈ ಆಗೋಲ್ಲ, ಹಾಗಾಗಿ ಸಪ್ರೇಟಾಗಿ ಎಣ್ಣೆಯಲ್ಲಿ ಫಸ್ಟ್ ಇದನ್ನು ಫ್ರೈ ಮಾಡಿ ತಗೊಂಬಿಡೋಣ. ಇವಾಗ ನೋಡಿರಿ, ಇದು ಕೂಡ ಕೆಂಪಗಾದು. ಇವಾಗ ಇನ್ನು ಅದೇ ಪ್ಲೇಟ್ಗೆ ಇದನ್ನು ಕೂಡ ತೆಗೆದುಹಾಕೋಣ. ಈ ಮಳೆಗಾಲದಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡಿಟ್ಕೊಂಡ್ರೆ ಟೀ ಜೊತೆ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ, ಇದಕ್ಕೆ ಹಸಿ ಕರಿಬೇವನ್ನು ಸಹಿತ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ನೋಡಿರಿ, ಇದೇ ಎಣ್ಣೆಗೆ ಇವಾಗ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆಗೆ, ಆಮೇಲೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಹಾಕಿ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಹುರಿಯಿರಿ. ಈ ಪ್ರೊಸೆಸ್ನಲ್ಲಿ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ, ಬೆಳ್ಳುಳ್ಳಿ ಕೆಂಪಗಾದಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಆಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ, ಇವಾಗ ನೋಡಿರಿ ಎರಡನ್ನೂ ಮಿಕ್ಸ್ ಮಾಡಿ, ಅರಿಶಿನ ಪುಡಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ರಿ. ಎಣ್ಣೆಯಲ್ಲಿ ಫ್ಲೇಮ್ ಆಫ್ ಮಾಡಿದ ಮೇಲೇ ಹಾಕ್ಕೊಳ್ರಿ, ಇಲ್ಲಾಂದರೆ ಖಾರ ಹೊತ್ತೋಗುತ್ತೆ. ಖಾರದ ಪುಡಿ ಸ್ವಲ್ಪ ಹೊತ್ತು ಕೈ ಆಡಿಸಿ, ಇದಕ್ಕೆ ಇವಾಗ ನಾವು ಫಸ್ಟು ಫ್ರೈ ಮಾಡಿ ಇಟ್ಕೊಂಡಂತಹ ಶೇಂಗಾ ಮತ್ತು ಪುಟಾಣಿ ಕೊಬ್ಬರಿನ ಇದಕ್ಕೆ ಇವಾಗ ಸೇರಿಸಿ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ, ನೋಡ್ತಾ ಇರ್ಬೋದು ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಇವಾಗ ಇದಕ್ಕೆ ನಾವು ಚೆನ್ನಾಗಿ ಕ್ಲೀನ್ ಮಾಡಿದಂತಹ ಅವಲಕ್ಕಿನ ತಗೊಳ್ರಿ. ಅದರಲ್ಲಿ ಏನಾದರೂ ಬತ್ತಾದಿದ್ದರೆ ಕ್ಲೀನ್ ಮಾಡಿ ಇಟ್ಕೊಳ್ರಿ. ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಿಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಣಗಿಸಿಲ್ಲ ಅಂದರೆ ಈ ಥರ ಒಗ್ಗರಣೆಗೆ ಹಾಕಿ 1-2 ನಿಮಿಷ ಗ್ಯಾಸ್ ಮೇಲೆ ಬಿಸಿ ಮಾಡಿರಿ. ಅವಲಕ್ಕಿನ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಮೆತ್ತಗಿರಲ್ಲ. 1-2 ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇವಾಗ ನೋಡಿರಿ, ಈ ಥರ ಮಿಕ್ಸ್ ಆಗಿದೆ. ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಎಣ್ಣೆನೂ ಸ್ವಲ್ಪ ಜಾಸ್ತಿ ಆಗಿಲ್ಲ, ಎಲ್ಲ ಕರೆಕ್ಟಾಗಿ ಬಂದಿದೆ. ನೋಡಿರಿ, 1-2 ನಿಮಿಷ ಬಿಸಿ ಮಾಡಿದ್ದೀವಲ್ವ, ಸ್ವಲ್ಪ ಹೊತ್ತು ಇದನ್ನು ಕೂಲಾಗಕ್ಕೆ ಬಿಟ್ಬಿಡೋಣ. ನೋಡಿರಿ, ತಣ್ಣಗಾಗಿದೆ. ಇವಾಗ ಕರೆದಿಟ್ಕೊಂಡಂತಹ ಕರಿಬೇವನ್ನ ಹಾಕ್ಕೊಳ್ರಿ. ಅದ್ರ ಜೊತೆ ಸೇರಿ ಮಿಕ್ಸ್ ಮಾಡಿದ್ರೆ ಕರಿಬೇವು ಇದಾಗುತ್ತೆ ಅಂಥೇಳಿ ನಾನು ಹಾಕಲಿಲ್ಲ. ಇವಾಗ ನೋಡ್ರಿ, ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ನಾವು ಕಂಪಲ್ಸರಿ ಹಾಕಿ ಬಿಡ್ತೀವಿ. ಸಕ್ಕರೆ ಪುಡಿನ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕೋ ತಿಂದು ನೋಡಿರಿ. ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಬಿಸಿ ಇರುವಾಗ ಹಾಕಬೇಡ್ರಿ ಸಕ್ಕರೆ ಪುಡಿ, ತಣ್ಣಗಾದ್ಮೇಲೆ ಹಾಕಿ ಈ ಥರ ಮಿಕ್ಸ್ ಮಾಡಿ. ನೋಡಿರಿ ಯಾವ ಥರ ಚೆನ್ನಾಗಿ ಅವಲಕ್ಕಿ ಬಂದಿದೆ ಅಂಥೇಳಿ. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ, ಈ ಸ್ನ್ಯಾಕ್ಸ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ನೋಡಿರಿ ಯಾವ ಥರ ಬಂದಿದೆ ಅಂಥೇಳಿ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿರಿ ಈ ಥರ ಬಂದಿದೆ. ನೀವು ಮಾಡಿ.